ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ತಕ್ಷಣ ಸಾಲ ಕೊಡುವಂತ ಆಪ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ನನ್ನ ಒಂದು ಫೇವರೇಟ್ ಅಪ್ಲಿಕೇಶನ್ ಆಗಿದೆ. ಇಲ್ಲಿ ಎಲ್ರಿಗೂ ಕೂಡ ಸಾಲ ಸಿಗುತ್ತೆ ಗೈಸ್. ಅಂಡ್ ನಿಮಗೆ ತುಂಬಾ ಕಷ್ಟ ಇದೆ ಅಂತಂದ್ರೆ ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ಈವನ್ ಇಲ್ಲಿ ಬ್ಯಾಂಕ್ಸ್ ಇಂದ ಕೂಡ ಸಾಲ ಸಿಗ್ತಾ ಇಲ್ಲ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಇಂದ ನೀವು ಸಾಲನ ತಗೊಬಹುದು. 2 ಲಕ್ಷ ರೂಪಾಯಿವರೆಗೆ ಇಲ್ಲಿ ಸಾಲ ಸಿಗುತ್ತೆ. ಜೊತೆಗೆ ಇಲ್ಲಿ ಲೆವೆಲ್ ಅಪ್ ಲೋನ್ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಆ ಒಂದು ಲೋನ್ ಅಪ್ ಟು ಇಲ್ಲಿ 1 ಲಕ್ಷ ರೂಪಾಯಿವರೆಗೆ ಲೋನ್ ಸಿಗುತ್ತೆ. ಸೊ ಯಾವ ರೀತಿಯಾಗಿ ಇಲ್ಲಿ ಲೋನ್ ತಗೋಬೇಕು, ಯಾವ ರೀತಿಯಾಗಿ ಅಪ್ ಟು 3 ಲಕ್ಷ ರೂಪಾಯಿವರೆಗೆ ಲೋನ್ ಸಿಗುತ್ತೆ, ಯಾವ ರೀತಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೋಬೇಕು, ಅಪ್ಲೈ ಪ್ರಾಸೆಸ್ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾವು ಹಾಕುವಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಗೈಸ್. ಈ ಒಂದು ಅಪ್ಲಿಕೇಶನ್ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಮೊದಲು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರೀಡೈರೆಕ್ಟ್ ಆಗ್ತೀರಾ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಎಂಟರ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ನ. ನಂತರ ಈ ರೀತಿ ನಮಗೆ ಇಂಟರ್ಫೇಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ 2 ತರಹದ ಲೋನ್ ನೋಡಲಿಕ್ಕೆ ಸಿಗುತ್ತೆ. ಒಂದು ಕ್ಯಾಶ್ ಲೋನ್, ಇನ್ನೊಂದು ಲೆವೆಲ್ ಅಪ್ ಲೋನ್. ಕ್ಯಾಶ್ ಲೋನ್ ಅಲ್ಲಿ 5,000 ರಿಂದ 2 ಲಕ್ಷ ರೂಪಾಯಿವರೆಗೆ ಲೋನ್ ನೋಡಲಿಕ್ಕೆ ಸಿಗ್ತಾ ಇದೆ. ಅಂಡ್ 6 ತಿಂಗಳಿಂದ 12 ತಿಂಗಳವರೆಗೆ ಟೆನ್ಯೂರ್ ಕೂಡ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನೀವು ಎಷ್ಟಾದ್ರೂ ಯಾವಾಗಾದ್ರೂ ಲೋನ್ ತಗೋಬಹುದು. ಅಂಡ್ ಲೆವೆಲ್ ಅಪ್ ಲೋನ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಲೋನ್ ಸಿಗುತ್ತೆ. ಇದು 1,000 ರಿಂದ ಅಪ್ ಟು ಇಲ್ಲಿ 1 ಲಕ್ಷ ರೂಪಾಯಿವರೆಗೆ ಸಿಗುತ್ತೆ. ಇಲ್ಲಿ 15,000 ತೋರಿಸ್ತಾ ಇದೆ. ಬಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿದ್ರೆ ಇಲ್ಲಿ ಲೆವೆಲ್ ರೀತಿಯಲ್ಲಿ ನಿಮಗೆ ಲೋನ್ ಅನ್ನೋದು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನೋಡ್ತಾ ಇರಬಹುದು ಲೆವೆಲ್ 5 ನಲ್ಲಿ ನಾನು ಇದೀನಿ. 5,000 ರೂಪಾಯಿ ನನಗೆ ಸಿಗ್ತಾ ಇದೆ. ನಂತರ ಈ ಒಂದು ಲೋನ್ ನಾನು ತಗೊಂಡ್ಬಿಟ್ಟು ಮತ್ತೆ ರೀಪೇಮೆಂಟ್ ಮಾಡ್ತೀನಿ ಅನ್ಕೊಳ್ಳಿ. ಮತ್ತೆ ಲೆವೆಲ್ ಇಲ್ಲಿ ಬರುತ್ತೆ. ನೋಡ್ತಾ ಇರಬಹುದು ಇಲ್ಲಿ ಸಿ ಆಲ್ ಲೆವೆಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಲೆವೆಲ್ 6 ಅಲ್ಲಿ 5,500, ಲೆವೆಲ್ 7 ಅಲ್ಲಿ 6,500, ನಂತರ ಲೆವೆಲ್ 8, 10 ಹಾಗೆ 11 ಅಲ್ಲಿ ನೋಡ್ತಾ ಇರಬಹುದು. ಲೆವೆಲ್ 10 ಅಲ್ಲಿ 50,000, ಲೆವೆಲ್ 11 ಅಲ್ಲಿ 1 ಲಕ್ಷ ಸಿಗ್ತಾ ಇದೆ. ಓಕೆ, ಸೊ ಈ ರೀತಿಯಾಗಿ ನಾವು ಲೋನ್ ತಗೋಬಹುದು. ಲೆವೆಲ್ ಅಪ್ ರೀತಿಯಲ್ಲಿ ಲೋನ್ ಸಿಗುತ್ತೆ. ಜೊತೆಗೆ ಇಲ್ಲಿ ಕ್ಯಾಶ್ ಲೋನ್ ಕೂಡ ಸಿಗುತ್ತೆ. ಇವಾಗ ಕ್ಯಾಶ್ ಲೋನ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ಕ್ಯಾಶ್ ಲೋನ್ ಮೇಲೆ ಅಪ್ಲೈ ನೋ ಮೇಲೆ ನಾನು ಕ್ಲಿಕ್ ಮಾಡ್ಕೊಂತೀನಿ. ಫಸ್ಟ್ ಇಲ್ಲಿ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೀವು ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 5,000 ರಿಂದ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ. ನೋಡ್ತಾ ಇರಬಹುದು ನಾನು ಇಲ್ಲಿ 2 ಲಕ್ಷ ರೂಪಾಯಿವರೆಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಮೌಂಟ್ ಅನ್ನ. ಅಂಡ್ ಇಲ್ಲಿ ಸೆಲೆಕ್ಟ್ ಟೆನ್ಯೂರ್ ಅಂತ ಬರ್ತಾ ಇದೆ. 6 ತಿಂಗಳವರೆಗೂ ತಗೊಂತೀರಾ ಅಂತಂದ್ರೆ 6 ತಿಂಗಳು ಸೆಲೆಕ್ಟ್ ಮಾಡ್ಕೊಳ್ಳಿ. 12 ತಿಂಗಳವರೆಗೂ ತಗೊಂತೀರಾ ಅಂತಂದ್ರೆ 12 ತಿಂಗಳು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ 1 ವರ್ಷ ರೆಕಮೆಂಡೆಡ್ ಇದೆ. ಅಂಡ್ ಇಲ್ಲಿ ಈ ಒಂದು ಲೋನ್ ನೀವು ತಗೊಂತೀರಾ ಅಂತಂದ್ರೆ ಯಾವಾಗಾದ್ರೂ ನೀವು ಕ್ಲೋಸ್ ಮಾಡ್ಕೋಬಹುದು. ಹಂಗೇನಾದ್ರೂ ನೀವು ಕ್ಲೋಸ್ ಮಾಡ್ತೀರಾ ಅಂತಂದ್ರೆ 72% ಟೋಟಲ್ ಇಂಟ್ರೆಸ್ಟ್ ಅನ್ನ ನೀವು ಸೇವ್ ಮಾಡ್ಕೋಬಹುದು ಈ ಒಂದು ಲೋನ್ ಅಮೌಂಟ್ ಮೇಲೆ. ಅಂಡ್ ಇಲ್ಲಿ ಮಂತ್ಲಿ EMI ನೋಡ್ತಾ ಇರಬಹುದು 20,814 ರೂಪಾಯಿ ಮಂತ್ಲಿ EMI ಆಗುತ್ತೆ. ಅಂದ್ರೆ ತಿಂಗಳು ನಾವು ಪೇಮೆಂಟ್ ಮಾಡೋದು. ಅಂಡ್ ಇಲ್ಲಿ ಪರ್ ಮಂತ್ ಇಂಟ್ರೆಸ್ಟ್ ರೇಟ್ ನೋಡ್ತಾ ಇರಬಹುದು 2.4% ಇದೆ. ಸೊ ಈಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಫಸ್ಟ್ ಇಲ್ಲಿ ಲೋನ್ ಪರ್ಪಸ್ ಹೇಳುತ್ತೆ. ಏನಕ್ಕೆ ಈ ಒಂದು ಲೋನ್ ನೀವು ತಗೊಂತಾ ಇದ್ರೆ ಅಂದ್ರೆ ಮೆಡಿಕಲ್ ಪರ್ಪಸ್. ಮನೇಲಿ ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಏನಾದ್ರೂ ಬಂದಿದ್ದೀರಾ, ಅಥವಾ ಇಲ್ಲಿ ಬಿಸ್ನೆಸ್ ಏನಾದ್ರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅಥವಾ ಬಂದಾಗಿರೋ ಬಿಸ್ನೆಸ್ ಅನ್ನ ಮತ್ತೆ ಏನಾದ್ರೂ ರೀಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಹೌಸ್ ರಿಪೇರ್ ಆಗಿರ್ಬೋದು, ಮತ್ತೆ ಸ್ಯಾಲರಿ ಡಿಲೇ ಏನಾದ್ರೂ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಪರ್ಸನಲ್ ಎಮರ್ಜೆನ್ಸಿ ಏನಾದ್ರೂ ಇದ್ರೆ ಅದಕ್ಕೋಸ್ಕರ ಆಗಿರ್ಬೋದು, ವೆಡ್ಡಿಂಗ್ ಆರ್ ಈವೆಂಟ್ ಆಗಿರ್ಬೋದು, ಫುಡ್ ಆರ್ ಗ್ರೋಸರಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಡಿವೈಸಸ್, ರೆಂಟ್ ಮತ್ತೆ ಯುಟಿಲಿಟಿ, ನಂತರ ಇಲ್ಲಿ ಟ್ರಾವೆಲ್ ಆಗಿರ್ಬೋದು, ವೆಹಿಕಲ್ ಡೌನ್ ಪೇಮೆಂಟ್ ಏನಿದೆ ನೋಡಿ ಅದನ್ನ ನೀವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ನೀವು ಮ್ಯಾರಿಡ್ ಇದ್ರೆ ಮ್ಯಾರಿಡ್, ಸಿಂಗಲ್ ಇದ್ರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲೆವೆಲ್ ಆಫ್ ಎಜುಕೇಶನ್ ಕೇಳ್ತಾ ಇದೆ. ಅಂದ್ರೆ ಎಷ್ಟರವರೆಗೂ ಓದಿದ್ರಾ, 10th ವರೆಗೂ ಓದಿದ್ರಾ, 12th ವರೆಗೂ ಓದಿದ್ರಾ, ಅಥವಾ ಬ್ಯಾಚುಲರ್ಸ್ ಮಾಡಿದ್ರಾ, ಮಾಸ್ಟರ್ಸ್ ಮಾಡಿದ್ರಾ, ಡಾಕ್ಟರೇಟ್ ಮಾಡಿದ್ರಾ, ಅದನ್ನ ನೀವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಹೌಸಿಂಗ್ ಟೈಪ್ ಕೇಳ್ತಾ ಇದೆ. ಅಂದ್ರೆ ನೀವು ಸೆಲ್ಫ್ ಓನ್ ಅಂದ್ರೆ ಸ್ವಂತ ಮನೆಯಲ್ಲಿ ಇದ್ರಾ, ಅಥವಾ ರೆಂಟೆಡ್ ಬಾಡಿಗೆ ಮನೆಯಲ್ಲಿ ಇದ್ರಾ, ಅಥವಾ ಪೇರೆಂಟ್ಸ್ ಜೊತೆಗೆ ಇದ್ರಾ, ಅಥವಾ ರಿಲೇಟಿವ್ಸ್ ಜೊತೆಗೆ ಇದ್ರಾ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಏನಾದ್ರೂ ಜಾಬ್ ಇದೆನಾ, ಯಾವ ಜಾಬ್ ಮಾಡ್ತಾ ಇದ್ದಾರೆ, ಅಂದ್ರೆ ನೀವು ಸ್ಯಾಲರಿಡ್ ಪರ್ಸನ್ ಇದ್ರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ರಾ, ಸ್ಟೂಡೆಂಟ್ ಇದ್ರಾ, ಹೌಸ್ ವೈಫ್ ಇದ್ರಾ. ಈವನ್ ಇಲ್ಲಿ ಸ್ಟೂಡೆಂಟ್ಸ್ ಮತ್ತೆ ಹೌಸ್ ವೈಫ್ಗೂ ಕೂಡ ಸಾಲ ಸಿಗ್ತಾ ಇದೆ. ಸೊ ಸ್ಯಾಲರಿಡ್ ಇರ್ತೀರಾ, ಹಲವಾರು ಜನ ಸ್ಯಾಲರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳ್ತಾ ಇದೆ. ರೆಗ್ಯುಲರ್ ಎಂಪ್ಲಾಯ್ ಇದ್ರೆ ರೆಗ್ಯುಲರ್ ಎಂಪ್ಲಾಯ್, ಮತ್ತೆ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ರೆ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್, ಮತ್ತೆ ಫ್ರೀಲಾನ್ಸರ್ ಇದ್ರೆ ಫ್ರೀಲಾನ್ಸರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ವರ್ಕಿಂಗ್ ಅಂತ ಹೇಳ್ತಾ ಇದ್ರೆ ಯಾವಾಗಿಂದ ನೀವು ವರ್ಕ್ ಮಾಡ್ತಾ ಇದ್ದೀರಾ ಒಂದು ಕಂಪನಿ ಅಥವಾ ಶಾಪ್ ಅಲ್ಲಿ ಅಂತ ಹೇಳ್ತಾ ಇದೆ. ಸೊ ನೀವು ಜಸ್ಟ್ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ವರ್ಷ ಇದೆನೋ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕಂಪನಿ ಅಥವಾ ಶಾಪ್ ನೇಮ್ ನ ಕೇಳ್ತಾ ಇದೆ. ಅದನ್ನ ನೇಮ್ ನ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಪನಿ ನೇಮ್ ನ ಕರೆಕ್ಟ್ ಆಗಿ ಹಾಕೊಳ್ಳಿ ಗೈಸ್, ಅಥವಾ ಶಾಪ್ ನೇಮ್ ನ, ಅಥವಾ ನಿಮ್ದು ಏನೋ ಬಿಸ್ನೆಸ್ ಇದ್ರೆ ಬಿಸ್ನೆಸ್ ನೇಮ್ ನ ಹಾಕಿ. ನಂತರ ಇಲ್ಲಿ ಫೀಲ್ಡ್ ಅಥವಾ ಇಂಡಸ್ಟ್ರಿ ಕೇಳ್ತಾ ಇದ್ರೆ ಯಾವ ಒಂದು ಫೀಲ್ಡ್ ಅಥವಾ ಇಂಡಸ್ಟ್ರಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಫುಡ್ ಸರ್ವಿಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಥವಾ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಬ್ಯಾಂಕಿಂಗ್ ಆರ್ ಫೈನಾನ್ಸ್ ಆಗಿರ್ಬೋದು, ಫಾರ್ಮ್, IT ಇಂಡಸ್ಟ್ರಿ, ಮತ್ತೆ ಇಲ್ಲಿ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ರಿಟೇಲ್ ಆರ್ ಕಿರಾನಾ ಶಾಪ್ ಆಗಿರ್ಬೋದು, ಮೆಡಿಕಲ್ ಆರ್ ಫಾರ್ಮಸಿ ಆಗಿರ್ಬೋದು, ಟೆಕ್ಸ್ಟೈಲ್ಸ್, ಕಾಮರ್ಸ್, ಟೂರ್, ಗವರ್ಮೆಂಟ್ ಯಾವ್ದಿದೆ ನೋಡಿ ಅದನ್ನ ನೀವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವಾಟ್ ಇಸ್ ಯುವರ್ ಜಾಬ್ ಅಂತ ಕೇಳ್ತಾರೆ. ಯಾವ ಒಂದು ಜಾಬ್ ಅಲ್ಲಿ ಇದ್ದೀರಾ, ಅಥವಾ ಡೆಸಿಗ್ನೇಷನ್ ಕೇಳ್ತಾ ಇದೆ. ಅಂದ್ರೆ ಇಲ್ಲಿ ಬ್ಯಾಂಕರ್ ಇದ್ದೀರಾ, ಅಥವಾ ಕಲೆಕ್ಷನ್ ಏಜೆಂಟ್ ಇದ್ದೀರಾ. ನಮ್ದು ಇಲ್ಲಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಬರುತ್ತೆ. ಸೊ ಅದರಲ್ಲಿ ನಮಗೆ ಇಲ್ಲಿ ಈ ರೀತಿಯಾಗಿ ಜಾಬ್ಸ್ ಅನ್ನೋದು ಅಲೋಕೇಟ್ ಮಾಡಿರ್ತಾರೆ, ಅಥವಾ ಅಲ್ಲಿ ಡೆಸಿಗ್ನೇಷನ್ಸ್ ಇರುತ್ತೆ. ಅದನ್ನ ನಾವು ಇಲ್ಲಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಇಲ್ಲಿ ಆವರೇಜ್ ಮಂತ್ಲಿ ಇನ್ಕಮ್ ಅನ್ನ ಕೇಳ್ತಾ ಇದೆ. ಸೊ ಆ ಒಂದು ಇನ್ಕಮ್ ಅನ್ನ ನೀವು ಇಲ್ಲಿ ಹಾಕ್ಬೇಕು. ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ನಿಮಗೆ ಎಷ್ಟು ಬರ್ತಾ ಇದೆ, ಸೊ ಅದನ್ನ ಇಲ್ಲಿ ಕರೆಕ್ಟ್ ಆಗಿ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಯಾವ ಒಂದು ಡೇಟ್ಗೆ ನಿಮ್ಮ ಒಂದು ಮಂತ್ಲಿ ಇನ್ಕಮ್ ರಿಸೀವ್ ಆಗ್ತಾ ಇದೆ, ಫಸ್ಟ್ಗೆ ಅಥವಾ 31st
ಅಥವಾ ಮಿಡ್ ಯಾವುದಾದ್ರೂ ಡೇಟ್ಗೆ ರಿಸೀವ್ ಆಗ್ತಾ ಇದ್ದಾರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವ ಒಂದು ಮೋಡಲ್ಲಿ ನಿಮ್ಮ ಒಂದು ಸ್ಯಾಲರಿ ರಿಸೀವ್ ಆಗ್ತಾ ಇದೆ, ಬ್ಯಾಂಕ್ ಅಕೌಂಟಿಗೆ ರಿಸೀವ್ ಆಗ್ತಾ ಇದ್ದಾನೆ ಅಥವಾ ಬ್ಯಾಂಕ್ ಚೆಕ್ಗೆ ರಿಸೀವ್ ಆಗ್ತಾ ಇದ್ದಾನೆ ಅಥವಾ ಕ್ಯಾಶಲ್ಲಿ ರಿಸೀವ್ ಆಗ್ತಾ ಇದ್ದಾನೆ ಅದನ್ನ ಸೆಲೆಕ್ಟ್ ಮಾಡಿ. ಹಲವಾರು ಜನದ್ದು ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಗ್ತಾ ಇರುತ್ತೆ, ಸೊ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲ್ಯಾಂಗ್ವೇಜ್ ಕೇಳ್ತಾ ಇದೆ, ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲೋನ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದೆ, ಎಸ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರಾಡಕ್ಟ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಮೇಲ್ ಅಡ್ರೆಸ್ ಅನ್ನ ವೆರಿಫೈ ಮಾಡ್ಕೊಂಡು ಇಲ್ಲಿ ಇವ್ಯಾಲ್ಯೂಯೇಟ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಲೋನ್ ಅನ್ನೋದು ಇಲ್ಲಿ ಇವ್ಯಾಲ್ಯೂಯೇಟ್ ಆಗ್ಬಿಟ್ಟು ಬರುತ್ತೆ. ಸೊ ನಂತರ ಏನು ಪ್ರಾಸೆಸ್ ಬರುತ್ತೆ ಅಂತಂದ್ರೆ ನೆಕ್ಸ್ಟ್ ಇವ್ಯಾಲ್ಯೂಯೇಟ್ ಆಗುತ್ತೆ, ಎಲ್ಲ ಇವ್ಯಾಲ್ಯೂಯೇಟ್ ಆಗ್ಬಿಟ್ಟು ನಿಮಗೆ ಲೋನ್ ಆಫರ್ ಬರುತ್ತೆ. ಲೋನ್ ಆಫರ್ನ ನೀವು ನಿಮಗೆ ಓಕೆ ನಿಮಗೆ ಸಾಕು ಇಷ್ಟು ಲೋನ್ ಅಂತಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೇಳುತ್ತೆ. 3 ತಿಂಗಳಿದೆ ಅಥವಾ 6 ತಿಂಗಳಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಆಪಲ್ ಹೋಗ್ಬಿಟ್ಟು ಬ್ಯಾಂಕಿಂಗ್ ಆಪಲ್ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಅಥವಾ ಆಲ್ರೆಡಿ ಅದು OTP ಥ್ರೂ ತಗೊಂತು ಅಂತಂದ್ರೆ ಓಕೆ OTP ಬರುತ್ತೆ, OTP ಎಂಟರ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ಅದೇ ಫೆಚ್ ಮಾಡ್ಕೊಳುತ್ತೆ. ಸೊ ಅದಾದ್ಮೇಲೆ ಅಂತ ನೆಕ್ಸ್ಟ್ ಹೋಗಿ ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡ್ಕೊಬೇಕು. KYC ಮಾಡೋಕೆ ಕೇಳಿದೆ, KYC ಕಂಪ್ಲೀಟ್ ಮಾಡ್ಕೊಂಡು ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡ್ಕೊಂಡು ಇಲ್ಲಿ ಲೋನ್ ಅಗ್ರಿಮೆಂಟ್ ಬರುತ್ತೆ, ಲೋನ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡ್ಕೊಂಡು ನೀವು ಇನ್ಸ್ಟೆಂಟ್ ಆಗಿ ಲೋನ್ ತಗೋಬಹುದು. ಓಕೆನಾ. ಸೊ ಇಷ್ಟಿರುತ್ತೆ ಪ್ರೋಸೆಸ್. ಆಲ್ರೆಡಿ ಡೀಟೇಲ್ ಆಗಿ ಲೈವ್ ಆಗಿ ನಾನು ಲೋನ್ ತಗೊಂಡ್ಬಿಟ್ಟು ಕೂಡ ನಮಗೆ ತೋರಿಸ್ಕೊಟ್ಟಿದ್ದೀನಿ. ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ನೋಡಿ ಅಪ್ಲೈ ಮಾಡ್ಕೋಬಹುದು. ಸೊ ಅಪ್ಲಿಕೇಶನ್ ಯಾವ್ದಂತ ಹೇಳ್ತೀನಿ. ಅಪ್ಲಿಕೇಶನ್ ಬಂದ್ಬಿಟ್ಟು ಗೈಸ್ ಟ್ರೂ ಬ್ಯಾಲೆನ್ಸ್. ಹೌದು, ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್ ಟ್ರೂ ಬ್ಯಾಲೆನ್ಸ್ ಪರ್ಸನಲ್ ಲೋನ್ ಅಪ್ಲಿಕೇಶನ್. 4.4 ಸ್ಟಾರ್ ರೇಟಿಂಗ್ ಇದೆ, 20 ಲಕ್ಷ ರೀಸ್ ಇದಾವೆ, 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಹೋಗ್ಬಿಟ್ಟು ಎಲ್ಲರೂ ಕೂಡ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಲೋನ್ ಪಕ್ಕ 100% ಸಿಕ್ಕೇ ಸಿಗುತ್ತೆ. ಜೊತೆಗೆ ನೀವು ಇಲ್ಲಿ ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು. ನೀವೇನಾದ್ರೂ ರೀಚಾರ್ಜ್ ಮಾಡ್ತೀರಾ ಅಂತಂದ್ರೆ, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ಸ್ ಮಾಡ್ತೀರಾ ಅಂತಂದ್ರೆ, ಬ್ರಾಡ್ಬ್ಯಾಂಡ್ ಬಿಲ್ ಪೇಮೆಂಟ್ಸ್ ಮಾಡ್ತೀರಾ ಅಂತಂದ್ರೆ, ಯಾವುದೇ ಬಿಲ್ ಪೇಮೆಂಟ್ಸ್ ಆದ್ರೂ ಈ ಒಂದು ಅಪ್ಲಿಕೇಶನ್ ಥ್ರೂ ಮಾಡ್ಕೋಬಹುದು. ಲೋನ್ ಕೂಡ ತಗೋಬಹುದು, ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು. ಓಕೆನಾ. ಸೊ ಬೆಸ್ಟ್ ಇದೆ ಗೈಸ್ ಅಪ್ಲಿಕೇಶನ್ ಟ್ರೂ ಬ್ಯಾಲೆನ್ಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ, ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಓಕೆ. ಸೊ ಯಾ ಗೈಸ್ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.